Hello everyone. Let us see the continuation of the module 3 in this presentation. As you have already studied about the 9 steps that are required in order to build a domain class model, let us see the last 3 steps which are required in order to build a domain class model. The last 3 steps are iterating a class model, shifting the level of abstraction. Next, the last one is grouping the classes into packages. Let us see the first one, iterating a class model. This is the 10th step after testing the access path. That is, once we have given the inheritance, we will test the path, whether the path is a correct one or not. Once that has been done, almost the model will be completed. So, the next, that is your 10th step here is the iterating a class model. Is it necessary in order to iterate a class model? Yes, it is necessary thing because ಒಂದ್ಸತಿ ನಾವು ಒಂದು ಮಾಡೆಲ್ ನ ಒಂದ್ಸತಿ ಒಂದು ಫ್ಲೋ ಅಲ್ಲಿ ಒಂದು ಮಾಡೆಲ್ ನ ಬಿಲ್ಡ್ ಮಾಡಿದೀನಿ ಅಥವಾ ಡ್ರಾ ಮಾಡಿದೀನಿ ಅಂತ ಅಂದ್ರೆ ಇಟ್ ಮೇ ಬಿ ಕರೆಕ್ಟ್ ಸಮ್ ಟೈಮ್ಸ್ ಒಂದ್ಸತಿ ಕರೆಕ್ಟ್ ಆಗಿ ಬಂದಿರತ್ತೆ ಬಟ್ ಸಮ್ ಟೈಮ್ಸ್ ಇಟ್ ಮೇ ನಾಟ್ ಬಿ ಕರೆಕ್ಟ್ ಅದು ಕರೆಕ್ಟ್ ಇರಲ್ಲ ಅವಾಗ ಏನ್ ಮಾಡ್ಬೇಕು ವಿ ಹ್ಯಾವ್ ಟು ಇಟಿರೇಟ್ ಇಟ್ ಅಂದ್ರೆ ವಿ ಹ್ಯಾವ್ ಟು ಚೆಕ್ ಫ್ರಮ್ ದಿ ಫಸ್ಟ್ ಇಂದ ಚೆಕ್ ಮಾಡ್ತೀವಿ ದೆನ್ ವಿ ವಿಲ್ ಚೆಕ್ ಅಂದ್ರೆ ಏನಾದ್ರೂ ಎರರ್ ಇದ್ರೆ ಅಥವಾ ಇಫ್ ವಿ ರಿಕ್ವೈರ್ ಎನಿ ಚೇಂಜಸ್ we will update it. So, iterating a class model is an important thing. Here, a class model is rarely correct after a single pass. Single pass ಅಂದ್ರೆ ಒಂದು ಸತಿ ಒಂದು ಸ್ಟ್ರೆಚ್ ಅಲ್ಲೇ ನಾನು ಕರೆಕ್ಟ್ ಆಗಿ ಒಂದು ಮಾಡೆಲ್ ನ ಬಿಲ್ಡ್ ಮಾಡ್ತೀನಿ ಅಂತ ಹೇಳಕ್ ಆಗದೇ ಇಲ್ಲ. So, the entire software development process is one continual iteration. ಒಂದು ಸತಿ ನಾವೇನ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಪ್ರಾಸೆಸ್ ಅಂದ್ರೆ ಫ್ರಮ್ ಸ್ಟಾರ್ಟಿಂಗ್ that is collecting the requirements in the end ತನಕ ನಾವ್ ಏನ್ ಮಾಡ್ತೀವಿ ಅದನ್ನ ಒಂದು ಪ್ರಾಸೆಸ್ ಅಂತ ಅಥವಾ ಒಂದು ಇಟರೇಷನ್ ಅಂತ ಹೇಳ್ತೀವಿ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಅ ಮಾಡೆಲ್ ಆರ್ ಆಫನ್ ಅಟ್ ಡಿಫ್ರೆಂಟ್ ಸ್ಟೇಜಸ್ ಆಫ್ ಕಂಪ್ಲೀಷನ್ ಅಂದ್ರೆ ಒಂದು ಮಾಡೆಲ್ ನ ನಾವು ಡಿಫ್ರೆಂಟ್ ಪಾರ್ಟ್ಸ್ ಆಗಿ ಕನ್ಸಿಡರ್ ಮಾಡಿದ್ರೆ ಒಂದ್ ಪಾರ್ಟ್ ಡಿಫ್ರೆಂಟ್ ಸ್ಟೇಜಸ್ ಅಲ್ಲಿ ಇರುತ್ತೆ ಅಂದ್ರೆ ಒಂದ್ ಪಾರ್ಟ್ ಕಂಪ್ಲೀಟ್ ಆಗಿರ್ಬೋದು ಅಥವಾ ಒಂದ್ ಪಾರ್ಟ್ ಇಂಪ್ಲಿಮೆಂಟ್ ಟೈಮ್ ಅಲ್ಲಿ ಇರ್ಬೋದು ಇಂಪ್ಲಿಮೆಂಟ್ ಸ್ಟೇಜ್ ಅಲ್ಲಿ ಇರ್ಬೋದು ಅಥವಾ ಒಂದು ಮಾಡೆಲ್ ಸ್ಟೇಜ್ ಅಂದ್ರೆ ಅನಾಲಿಸಿಸ್ ಸ್ಟೇಜ್ ಬರ್ಬೋದು ಆತರ ಡಿಫ್ರೆಂಟ್ ಸ್ಟೇಜಸ್ ಅಲ್ಲಿ ಇರುತ್ತೆ ಇಫ್ ಯು ಫೈಂಡ್ ಅ ಡಿಫಿಷಿಯನ್ಸಿ ಏನಾದ್ರೂ ಡಿಫಿಷಿಯನ್ಸಿ ಇದ್ರೆ ಆಸ್ ಐ ಹ್ಯಾವ್ ಟೋಲ್ಡ್ ಅರ್ಲಿಯರ್ ಡಿಫಿಷಿಯನ್ಸಿ ಇದ್ರೆ ವಿ ವಿಲ್ ಗೋ ಬ್ಯಾಕ್ ಟು ದಟ್ ಪರ್ಟಿಕ್ಯುಲರ್ ಸ್ಟೇಜ್ ಅಂಡ್ ವಿ ವಿಲ್ ಕರೆಕ್ಟ್ ಇಟ್ ಅಥವಾ ನಮ್ಗೆ ಏನಾದ್ರೂ ಚೇಂಜಸ್ ಈ ತರ ಚೇಂಜ್ ಮಾಡಿದ್ರೆ ಇನ್ನ ಎಫಿಷಿಯಂಟ್ ಆಗಿರತ್ತೆ ಅಂತ ಅನ್ಸಿದ್ರೆ ವಿ ಕ್ಯಾನ್ ಚೇಂಜ್ ದಟ್ ಸಮ್ ರಿಫೈನ್ಮೆಂಟ್ಸ್ ಕ್ಯಾನ್ ಓನ್ಲಿ ಡನ್ after completing the state model and also the interaction model sometimes nam class model na build ಮಾಡಿದಾಗ ನಮಗೆ ಐಡಿಯಾ ಇರಲ್ಲ ಲೈಕ್ ಈ ತರ ಚೇಂಜಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಥವಾ ಎಫಿಷಿಯಂಟ್ ಆಗಿರುತ್ತೆ ಅಂತ ಹೇಳಕ್ಕಾಗಲ್ಲ ಅಂತ ಟೈಮ್ ಅಲ್ಲಿ ಸ್ಟೇಟ್ ಮಾಡೆಲ್ ಮತ್ತೆ ಇಂಟ್ರಾಕ್ಷನ್ ಮಾಡೆಲ್ ನ ನಾವು ಕಂಪ್ಲೀಟ್ ಮಾಡಾದ್ಮೇಲೆನೆ ನಾವು ಈ ತರ ಚೇಂಜಸ್ ಅಥವಾ ರಿಫೈನ್ಮೆಂಟ್ ನಾವು ಮಾಡಕ್ ಸಾಧ್ಯ ಸೊ ದೇರ್ ಆರ್ ಸೆವೆರಲ್ ಸೈನ್ಸ್ ಆಫ್ ಮಿಸ್ಸಿಂಗ್ ಕ್ಲಾಸಸ್ ಏನಾದ್ರೂ ನಾವು ಕ್ಲಾಸಸ್ ನ ಮಿಸ್ ಮಾಡಿದೀವಿ ಅಂತ ಅಂದ್ರೆ ದೇರ್ ಆರ್ ಸಮ್ ಸೆವೆರಲ್ ಸೈನ್ಸ್ ಯಾವ ತರ ಸೈನ್ಸ್ ಇದೆ ಅಂತ ನೋಡೋಣ So coming to the first one, asymmetries in association and generalization. Add new classes by analogy. ಏನಾದ್ರೂ ಸಿಮಿಟ್ರಿ ಇಲ್ಲ ಅಂತ ಅಂದ್ರೆ ಅಸೋಸಿಯೇಷನ್ ಅಂದ್ರೆ ನಾವು ರಿಲೇಶನ್ಶಿಪ್ ಗೆ ಲಿಂಕ್ಸ್ ಏನ್ ಯೂಸ್ ಮಾಡಿರ್ತೀವಿ ಅಥವಾ ಜನರಲೈಸೇಷನ್ ಅಲ್ಲಿ ಏನಾದ್ರೂ ಕರೆಕ್ಟ್ ಆಗಿ ಅದು ವರ್ಕ್ ಆಗ್ತಿಲ್ಲ ಅಂತ ಅಂದ್ರೆ ಬೈ ಅನಾಲಜಿ ಅಂದ್ರೆ ಬೈ ಆರ್ ಅಸಂಪ್ಷನ್ ವಿ ಹ್ಯಾವ್ ಟು ಆಡ್ ಅ ನ್ಯೂ ಕ್ಲಾಸ್ ನೆಕ್ಸ್ಟ್ ಥಿಂಗ್ ಇಸ್ ಡಿಸ್ಪರೇಟ್ ಅಟ್ರಿಬ್ಯೂಟ್ಸ್ ಅಂಡ್ ಆಪರೇಷನ್ಸ್ ಆನ್ ಅ ಕ್ಲಾಸ್ ಅಂದ್ರೆ ಸ್ಪ್ಲಿಟ್ ಅ ಕ್ಲಾಸ್ ಸೋ ದಟ್ ಈಚ್ ಪಾರ್ಟ್ ಇಸ್ ಕೊಹೆರೆಂಟ್ ಅಂದ್ರೆ ಈಚ್ ಪಾರ್ಟ್ ಡಿಫ್ರೆಂಟ್ ಆಗಿ ವರ್ಕ್ ಆಗೋ ತರ ನಾವು ಡಿವೈಡ್ ಮಾಡ್ಬೇಕು ಆ ಪರ್ಟಿಕ್ಯುಲರ್ ಕ್ಲಾಸ್ ನ ನೆಕ್ಸ್ಟ್ ಡಿಫಿಕಲ್ಟಿ ಇನ್ ಜನರಲೈಸಿಂಗ್ ಕ್ಲೀನ್ಲಿ ಅಂದ್ರೆ ಜನರಲೈಸಿಂಗ್ ಮಾಡಕ್ಕೆ ನಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆ ಏನಾದ್ರೂ ಒಂದ್ ಕ್ಲಾಸ್ ನನ್ಗೆ ಒಂದ್ ಸತಿ ಜನರಲೈಸ್ ಮಾಡಿದಾಗ ಒಂದ್ ತರ ಆಕ್ಟ್ ಮಾಡ್ತಿದೆ ಇನ್ನೊಂದ್ ಸತಿ ಜನರಲೈಸ್ ಮಾಡ್ತಿದೀನಿ ಅಂತಂದ್ರೆ ಇಟ್ ಮೇ ಆಕ್ಟ್ ಡಿಫ್ರೆಂಟ್ ಸೊ ಒಂದ್ ಕ್ಲಾಸ್ ಮೇ ಪ್ಲೇ ಎ ನಂಬರ್ ಆಫ್ ರೂಲ್ಸ್ ಆ ತರ ಟೈಮ್ ಅಲ್ಲಿ ಏನ್ ಮಾಡ್ತೀವಿ ಆ ಪರ್ಟಿಕ್ಯುಲರ್ ಕ್ಲಾಸಸ್ ಯಾವ ಪಾರ್ಟ್ ಯಾವ ಕ್ಲಾಸಿಗೆ ಆಕ್ಟ್ ಮಾಡ್ತಿದೆ ಅನ್ನೋ ಬೇಸಿಸ್ ಮೇಲೆ ಆ ಕ್ಲಾಸ್ ನ ನಾವು ಸ್ಪ್ಲಿಟ್ ಮಾಡಿದಾಗ ವಿ ವಿಲ್ ಗೆಟ್ 2 different classes so that I can perform generalization in a correct manner. So you have to split it up and one part may then fit it cleanly. Duplicate association with the same name and purpose. ಈ ತರ ಏನಾದ್ರೂ ನಾವು ಸುಮ್ನೆ ಅಸೋಸಿಯೇಷನ್ ನೇಮ್ ಕೊಡೋದು ಅಥವಾ ಸೇಮ್ ಪರ್ಪಸ್ಗೆ ನಾವು ಅದೇ ನೇಮ್ ಇಟ್ಕೊಂಡು ಡೂಪ್ಲಿಕೇಶನ್ ಅಂದ್ರೆ ರೀನೇಮಿಂಗ್ ಅಥವಾ
ಸೇಮ್ ಥಿಂಗ್ ಸೇಮ್ ಕಾನ್ಸೆಪ್ಟ್ ನ ಯೂಸ್ ಮಾಡ್ತಿದೀವಿ ಅಂತ ಅಂದ್ರೆ ವಿ ಹ್ಯಾವ್ ಟು ಜನರಲೈಸ್ ದೆಮ್ ಇನ್ ಆರ್ಡರ್ ಟು ಕ್ರಿಯೇಟ್ ದ ಮಿಸ್ಸಿಂಗ್ ಸೂಪರ್ ಕ್ಲಾಸ್. ಅಂದ್ರೆ ಅದಕ್ಕೆ ಒಂದು ಸೂಪರ್ ಕ್ಲಾಸ್ ತರ ಕೊಟ್ಬಿಟ್ಟು ನಾವ್ ಏನ್ ಮಾಡ್ತೀವಿ ಆ ಫಂಕ್ಷನ್ಸ್ ನ ಯೂಸ್ ಮಾಡಕ್ಕೆ. ಲೈಕ್ ಇಟ್ ಕ್ಯಾನ್ ಬಿ ಯೂಸ್ಡ್ ಬೈ ದ ಸಬ್ ಕ್ಲಾಸಸ್ ವಿತೌಟ್ ಡೂಪ್ಲಿಕೇಟಿಂಗ್ ದ ಥಿಂಗ್ಸ್. ಡೂಪ್ಲಿಕೇಟ್ ಮಾಡದೇ ಇರೋ ತರ ನಾವು ಅದನ್ನ ಯೂಸ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತೀವಿ, ಸೊ ಜನರಲೈಸೇಷನ್ ದಟ್ ಈಸ್ ಹಿಯರ್ ಬಾಟಮ್ ಅಪ್ ಅಪ್ರೋಚ್ ನ ಯೂಸ್ ಮಾಡಿಕೊಂಡು ವಿ ವಿಲ್ ಮೇಕ್ ಯೂಸ್ ಆಫ್ ಸಚ್ ಥಿಂಗ್ಸ್. ನೆಕ್ಸ್ಟ್ ವಿ ಹ್ಯಾವ್ a role that substantially shapes the semantics of a class. ಈ ತರ ಅಂದ್ರೆ ಏನಂತ ಅಂದ್ರೆ ಮೇ ಬಿ ಇಟ್ ಶುಡ್ ಬಿ ಅ ಸಪರೇಟ್ ಕ್ಲಾಸ್ ಇರ್ಬೇಕಂತ ಹೇಳ್ತೀವಿ. ಲೈಕ್ ಸೆಮ್ಯಾಂಟಿಕ್ಸ್ ಅಥವಾ ಶೇಪ್ಸ್ ಏನಾದ್ರು ಇದೆ ಅಂದ್ರೆ ಇಟ್ ಶುಡ್ ಹ್ಯಾವ್ ಅ ಸಪರೇಟ್ ಕ್ಲಾಸ್. ದಿಸ್ ಮೀನ್ಸ್ ಕನ್ವರ್ಟಿಂಗ್ ಅನ್ ಅಸೋಸಿಯೇಷನ್ ಇಂಟು ಕ್ಲಾಸಸ್. ಅಸೋಸಿಯೇಷನ್ ನಾವು ಸಮಟೈಮ್ಸ್ ಕ್ಲಾಸಸ್ ಆಗಿ ಕನ್ವರ್ಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಅ ಪರ್ಸನ್ ಕ್ಯಾನ್ ಬಿ ಎಂಪ್ಲಾಯ್ಡ್ ಬೈ ಸೆವರಲ್ ಕಂಪನೀಸ್. ಅಂದ್ರೆ ಅವ್ನು ಪಾರ್ಟ್ ಟೈಮ್ ಮಾಡ್ತಿರ್ಬೋದು ಅಥವಾ ಫುಲ್ ಟೈಮ್ ಮಾಡ್ತಿರ್ಬೋದು. ಆ ತರ ಟೈಮಲ್ಲಿ ಏನಾಗುತ್ತೆ, ಅವ್ನು ಡಿಫ್ರೆಂಟ್ ಕಂಪನೀಸ್ ಅಲ್ಲಿ ವರ್ಕ್ ಮಾಡ್ತಿರ್ತಾನೆ. ಅಂಡ್ based on the condition of employment teach. Employee is then a class. ಅವಾಗ ಏನಾಗುತ್ತೆ, ಎಂಪ್ಲಾಯಿನು ಒಂದು ಕ್ಲಾಸ್ ಆಗಿ ಆಕ್ಟ್ ಮಾಡುತ್ತೆ, ಡಿನೋಟಿಂಗ್ ಅ ಪರ್ಸನ್ ವರ್ಕಿಂಗ್ ಫಾರ್ ಅ ಪರ್ಟಿಕ್ಯುಲರ್ ಕಂಪನಿ ಇನ್ ಅಡಿಷನ್ ಟು ಅ ಕ್ಲಾಸ್ ಪರ್ಸನ್ ಅಂಡ್ ಅ ಕಂಪನಿ. ಎಂಪ್ಲಾಯಿ ಅಂದಾಗ ಏನಾಗುತ್ತೆ, he will become either a part time employee or a full time employee. So this is how I can make that employee as a class. ಆಲ್ಸೋ ಲುಕ್ಔಟ್ ಫಾರ್ ಮಿಸ್ಸಿಂಗ್ ಅಸೋಸಿಯೇಷನ್. ನಾವಿವಾಗ ಮಿಸ್ಸಿಂಗ್ ಕ್ಲಾಸಸ್ ನ ನೋಡಿದ್ವಿ. ಮಿಸ್ಸಿಂಗ್ ಕ್ಲಾಸಸ್ ಅಲ್ಲಿ ನಾವು ಯಾವ್ದಾವ್ದನ್ನ ನೋಡಿದ್ವಿ ಅಂದ್ರೆ ಏನಾದ್ರು ಅಸೋಸಿಯೇಷನ್ ಅಲ್ಲಿ ಮತ್ತೆ ಜನರಲೈಸೇಷನ್ ಅಲ್ಲಿ ಅಸಿಮಿಟ್ರಿ ಇದ್ರೆ, ಅಥವಾ ಅಟ್ರಿಬ್ಯೂಟ್ಸ್ ಮತ್ತೆ ಆಪರೇಷನ್ ಅಲ್ಲಿ ಏನಾದ್ರು ಲೈಕ್ ಸಪ್ರೇಷನ್ ಮಾಡ್ಬೋದು ಅನ್ಸಿದ್ರೆ, ಅಥವಾ ಜನರಲೈಸೇಷನ್ ನಾವು ಮಾಡಕ್ ಕಷ್ಟ ಆಗ್ತಿದೆ ಅಂದ್ರೆ, ಡೂಪ್ಲಿಕೇಶನ್ ಇದ್ರೆ, ನೆಕ್ಸ್ಟ್ ಲೈಕ್ ರೋಲ್ ಆಫ್ ಸಬ್ಸ್ಟೆನ್ಷಿಯಲಿ ಶೇಪ್ಸ್ ದ semantic class. Each methods now it is just applied on the missing classes. Next let us see how to overcome this missing association. Missing association na ನಾವು ಹೆಂಗೆ overcome ಮಾಡಬಹುದು. Let us see what are the methods that are available in order to check out the missing association. The first one here is the missing access path for the operation. Now operation na define ಮಾಡಿರ್ತೀವಿ, but there will be no link or the relationship among the two classes. ಅಂತ ಟೈಮಲ್ಲಿ ಏನ್ ಮಾಡಬೇಕು, ವಿ ಹ್ಯಾವ್ ಟು ಆಡ್ ಅ ನ್ಯೂ ಅಸೋಸಿಯೇಷನ್. ಸೊ ಇಟ್ ಹ್ಯಾಸ್ ಟು ಪ್ರೊವೈಡ್ ದಿ ಆನ್ಸರ್ ಫಾರ್ ದ ಕ್ವಶನ್ ದಟ್ ಹ್ಯಾಸ್ ಬೀನ್ ಆಸ್ಕ್ಡ್. ಅಂಡ್ ಅನದರ್ ಕನ್ಸರ್ನ್ ಹಿಯರ್ ಇಸ್ ಅ superfluous model element. Next method here is lack of attributes, operation and association on a class. ಇದು ಯಾವ ತರ ಆಗತ್ತೆ ಅಂತಂದ್ರೆ, ಲೈಕ್ ನಾವ್ ಏನ್ ಕ್ಲಾಸ್ ನ ಡಿಫೈನ್ ಮಾಡಬೇಕು ಅಥವಾ ನಾವು ಆ ಸಬ್ ಕ್ಲಾಸಸ್ ನ ಡಿಫೈನ್ ಮಾಡದೇ ಇದ್ರೆ ಆಗತ್ತೆ. ಈ ತರ ನಾವೇನಾದ್ರೂ ನಾವೇ ಅಸಂಪ್ಷನ್ ಮಾಡ್ಕೊಂಡು ಇಫ್ ವಿ ಆರ್ ಟ್ರೈಂಗ್ ಟು ಅವಾಯ್ಡ್ ಡಿಫೈನಿಂಗ್ ದ ಕ್ಲಾಸಸ್, ದೆನ್ ಅಗೇನ್ this leads to lack of attributes, operation, association. If I am not defining a class, then nothing will come. Class idre I can give the attributes for that particular class, then I can add operations to that particular class. If there is two classes, then I can associate those two classes. If a class is not declared or it has not been initialized, then we will lack in these features. Next we have redundant information, that is duplicate information. So remove association that do not add new information. ಅಂದ್ರೆ ನಮಗೆ ಸೇಮ್ ಇನ್ಫಾರ್ಮೇಶನ್ ನ ಆಡ್ ಮಾಡೋದ್ರ ಬದಲು ಹೊಸ ಇನ್ಫಾರ್ಮೇಶನ್ ಅಥವಾ ಏನಾದ್ರೂ ಸಮಥಿಂಗ್ ದಟ್ ಕ್ಯಾನ್ ಬಿ ಡಿರೈವ್ಡ್ ಆ ತರ ಏನಾದ್ರೂ ಇನ್ಫಾರ್ಮೇಶನ್ ಇದೆ ಅಂತ ಅಂದ್ರೆ ಮಾತ್ರ ನಾನು ಏನ್ ಮಾಡ್ತೀನಿ, ಐ ವಿಲ್ ರಿಟೈನ್ ದಟ್ ಪರ್ಟಿಕ್ಯುಲರ್ ಅಸೋಸಿಯೇಷನ್, ಅದರ್ವೈಸ್ ಐ ಶುಡ್ ರಿಮೂವ್ ದಟ್ ಪರ್ಟಿಕ್ಯುಲರ್ ಅಸೋಸಿಯೇಷನ್. And finally you have to adjust the placements of attributes and association. So attributes ಮತ್ತೆ association like we have to adjust the places of attributes and the association in the class. Next we have the association end names that are too broad or too narrow for their classes. ಅಂದ್ರೆ association name ಮತ್ತೆ association name ನ ನಾವು ಪ್ರೊವೈಡ್ ಮಾಡುವಾಗ that should be a meaningful one. ಅಂದ್ರೆ ಕರೆಕ್ಟ್ ಆಗಿ ನಾವು ಕೊಡ್ಬೇಕು. ಮೂವ್ ದ ಅಸೋಸಿಯೇಷನ್ ಅಪ್ ಆರ್ ಡೌನ್ ಇನ್ ಅ ಕ್ಲಾಸ್ ಹೈರಾರ್ಕಿ. ಕ್ಲಾಸ್ ಹೈರಾರ್ಕಿನ ತಗೊಂಡಾಗ ಐದರ್ ಐ ಹ್ಯಾವ್ ಟು ಗೋ ಅಪ್ ಆರ್ ಡೌನ್ ಈ ತರ ಕೊಡ್ಬೇಕು. ಅದ್ರ ಬಿಟ್ಟು ಇಟ್ ಶುಡ್ ನಾಟ್ ಬಿ ಅ ಕನ್ಫ್ಯೂಸ್ಡ್ ಒನ್ ಆರ್ ಇಟ್ ಶುಡ್ ನಾಟ್ ಬಿ ಅ ಬ್ರಾಡ್ ಒನ್. ಅಂದ್ರೆ ತುಂಬಾ ಲೆಂದಿನೂ ಇರಬಾರ್ದು ಅಥವಾ ತುಂಬಾ ಶಾರ್ಟು ಇರಬಾರ್ದು, ಬಟ್ that association name should be of a meaningful one.
Next, we have the need to access an object by one of its attribute value. ಏನಾದರೂ ಒಂದೇ ಒಂದು attribute value ಇಂದ ನಾನು complete object ನ access ಮಾಡಬೇಕು ಅಂತ ಅಂದ್ರೆ then I have to make that particular attribute as a qualified attribute, and that association should be a qualified association. So these are the things that has to be taken care for your missing association. Let us consider an example, that is your ATM example, where cash card really has a split personality because it is both an authorization unit within the bank allowing access to the customer's account and also a piece of plastic data that the ATM reads to obtain the coded IDs. ಬ್ಯಾಂಕ್ ಅಲ್ಲಿ ಹೋದ್ರೂ ನಮಗೆ ಅಥರೈಸೇಷನ್ ಪರ್ಪಸ್ ಆಗಿ ಆಕ್ಟ್ ಮಾಡುತ್ತೆ ಕ್ಯಾಶ್ ಕಾರ್ಡ್ ಅಥವಾ ATM ಅಲ್ಲೂ ನಮಗೆ ಜಸ್ಟ್ ಇಟ್ ಈಸ್ ಆಫ್ ಅ ಪ್ಲಾಸ್ಟಿಕ್ ಕಾರ್ಡ್ ಅಂದ್ರೆ ಆ ಚಿಪ್ ಏನಿರುತ್ತೋ ಅದು ನಮಗೆ ಕಂಪ್ಲೀಟ್ ಡೇಟಾನ ನಮಗೆ ಕೊಡತ್ತೆ ಅಥವಾ ಆ ಕೋಡೆಡ್ ಆ ಐಡಿನ ಇಟ್ಕೊಂಡು ನಮ್ದು ಇನ್ಫಾರ್ಮೇಶನ್ ಫುಲ್ ಆಕ್ಸೆಸ್ ಮಾಡುತ್ತೆ. ಇನ್ ದಿಸ್ ಕೇಸ್ ದ ಕೋಡ್ಸ್ ಆರ್ ಆಕ್ಚುಲಿ ಪಾರ್ಟ್ ಆಫ್ ದ ರಿಯಲ್ ವರ್ಲ್ಡ್, ನಾಟ್ ಜಸ್ಟ್ ಕಂಪ್ಯೂಟರ್ಸ್ ಏರ್ ಕ್ಯಾಪ್ಸ್. ದ ಕೋಡ್, ನಾಟ್ ದ ಕ್ಯಾಶ್ ಕಾರ್ಡ್, ಆರ್ ಕಮ್ಯುನಿಕೇಟೆಡ್ ಟು ದ ಸೆಂಟ್ರಲ್ ಕಂಪ್ಯೂಟರ್. ನಾವು ಕೋಡ್ ಏನ್ ಕನ್ಸಿಡರ್ ಮಾಡ್ತೀವಿ ಅದು ಸೆಂಟ್ರಲ್ ಕಂಪ್ಯೂಟರ್ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ ನಮ್ದು ಕಂಪ್ಲೀಟ್ ಡೇಟಾ ಅಥವಾ ಇನ್ಫಾರ್ಮೇಶನ್ ನ ಫೆಚ್ ಮಾಡಕ್ಕೆ, ನಾಟ್ ದಿ ಕಂಪ್ಲೀಟ್ ಕ್ಯಾಶ್ ಕಾರ್ಡ್. We should split the cash card into two classes because ಇಲ್ಲಿ ನಾವು ಮ್ಯಾನ್ಯುಯಲ್ ಪರ್ಪಸ್ ಮತ್ತೆ ATM ಪರ್ಪಸ್ ಇದು ಸೇಮ್ ಯೂಸ್ ಮಾಡ್ತಿರೋದ್ರಿಂದ ಈ ಕಾರ್ಡ್ ನಾನು ಎರಡು ಕ್ಲಾಸ್ ಆಗಿ ಸ್ಪ್ಲಿಟ್ ಮಾಡಬಹುದು. ಒಂದು ಆಥರೈಸೇಷನ್ ಪರ್ಪಸ್, ದಟ್ ಈಸ್ ಯೋರ್ card authorization and access right to one or more customers account, and a cash card that is of your plastic, that is your ATM card which contains a bank code and a cash card number meaningful to the bank. ಸೊ ಇಲ್ಲಿ ಎರಡು ಆಯ್ತು, ಒಂದು ಕ್ಯಾಶ್ ಕಾರ್ಡ್ ಆಯ್ತು, ಇನ್ನೊಂದು ಕಾರ್ಡ್ ಅಥರೈಸೇಷನ್ ಆಯ್ತು. ಈಚ್ ಕಾರ್ಡ್ ಅಥರೈಸೇಷನ್ ಮೇ ಹ್ಯಾವ್ ಸೆವರಲ್ ಕ್ಯಾಶ್ ಕಾರ್ಡ್ಸ್. ಒಂದೊಂದು ಅಕೌಂಟ್ಗೆ ಒಂದೊಂದು ಕಾರ್ಡ್ ನ ಪ್ರೊವೈಡ್ ಮಾಡಬಹುದು ಈ ತರ ಕಾರ್ಡ್ ಅಥರೈಸೇಷನ್ ನ ಯೂಸ್ ಮಾಡಿದ್ರೆ. The card code present on the physical card will identify the card authorization within the bank. ಆ ಕಾರ್ಡ್ ನಾವೇನ್ ಕೊಟ್ಟಿರ್ತೇವೆ ಕ್ಯಾಶ್ ಕಾರ್ಡ್ ಅಥವಾ ಕಾರ್ಡ್ ಕೋಡ್ ಅಲ್ಲಿ ಅಂದ್ರೆ ಫಿಸಿಕಲ್ ಕಾರ್ಡ್ ಅಲ್ಲಿ ಆ ಕೋಡ್ ಏನ್ ಮಾಡುತ್ತೆ, ಇಟ್ ವಿಲ್ ಐಡೆಂಟಿಫೈ ಆ ಬ್ಯಾಂಕ್ ಅಲ್ಲೇ ನಮಗೆ ಅಥರೈಸೇಷನ್ ಇದೆಯಾ, ಆ ಕಾರ್ಡ್ ಪರ್ಟಿಕ್ಯುಲರ್ ಅಕೌಂಟ್ ಗೆ ಬಿಲಾಂಗ್ ಆಗತ್ತಾ ಅಂದ್ರೆ ಆ ಪರ್ಸನ್ ಗೆ ಬಿಲಾಂಗ್ ಆಗತ್ತಾ ಅಂತ ಚೆಕ್ ಮಾಡುತ್ತೆ. ಈಚ್ ಕಾರ್ಡ್ ಅಥರೈಸೇಷನ್ ಐಡೆಂಟಿಫೈಸ್ ಒನ್ ಆರ್ ಮೋರ್ ಅಕೌಂಟ್. ಫಾರ್ ಎಕ್ಸಾಂಪಲ್ ಒಂದು ಕರೆಂಟ್ ಅಕೌಂಟ್ ಇರ್ಬೋದು ಅಥವಾ ಸೇವಿಂಗ್ ಅಕೌಂಟ್ ಇರ್ಬೋದು. As we have seen or we have used the ATM machines, it will ask whether you want to withdraw the money from your saving account or from the current account. ಅದ್ರಲ್ಲಿ ನಾವು ಯಾವ್ದನ್ನ ಚೂಸ್ ಮಾಡ್ತೀವಿ ಆ ಬೇಸಿಸ್ ಮೇಲೆ we will have the transaction details. Transaction is not general enough to permit transfers between the accounts because it concerns only a single account. In general, transaction consists of one or more updates of an individual account. An update is a single action. ನಾನು ವಿಡ್ರಾ ಮಾಡಬಹುದು ಇಲ್ಲ ಡೆಪಾಸಿಟ್ ಮಾಡಬಹುದು ಅಥವಾ ಐ ಮೇ ಆಸ್ಕ್ ಕ್ವಶನ್ಸ್ ಅಥವಾ ಅದೇ ಮಿನಿ ಸ್ಟೇಟ್ಮೆಂಟ್ಸ್ ಈ ತರ ಏನಾದ್ರೂ ಮಾಡಿದ್ರು ATM ಅಲ್ಲೆಲ್ಲ ನಮ್ಗೆ ಏನಾಗತ್ತೆ ಒಂದೇ ಒಂದು ಅಕೌಂಟ್ ಅಲ್ಲಿ ನಾನು ಇಷ್ಟನ್ನು ಮಾಡಕ್ ಆಗೋದು ಅಂದ್ರೆ ಈ ತರ ಟ್ರಾನ್ಸಾಕ್ಷನ್ ನ ಪಾಸಿಬಲ್ ಇರೋದು. ಐದರ್ ಐ ಕ್ಯಾನ್ ವಿಡ್ರಾ ಮನಿ ಫ್ರಮ್ ಅ ಸಿಂಗಲ್ ಅಕೌಂಟ್ or I can deposit to a single account, or I can have the query ಅಂದ್ರೆ based on the particular account ನನ್ನ ಅಕೌಂಟ್ ಡೀಟೇಲ್ಸ್ ಬಗ್ಗೆ ನಂಗೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕು ಅಂದ್ರೆ I can query that, like ಬ್ಯಾಂಕ್ ಬ್ಯಾಲೆನ್ಸ್ ನ ಚೆಕ್ ಮಾಡಬಹುದು ಅಥವಾ ಮಿನಿ ಸ್ಟೇಟ್ಮೆಂಟ್ ನ ತಗೊಬಹುದು. ಸೊ ದೀಸ್ ಆರ್ ದ ಥಿಂಗ್ಸ್ ದಟ್ ಕ್ಯಾನ್ ಬಿ ಕ್ವೆರಿಡ್ ಆನ್ ಅ ಸಿಂಗಲ್ ಅಕೌಂಟ್ because here the transaction is not applied on two different accounts using your ATM machines. All updates in a single transaction must be processed together as an atomic unit. If any one fails, then they all are cancelled. ಇದೆಲ್ಲ ನಮಗೆ ಹೆಂಗಾಗ್ಬೇಕು ಅಂದ್ರೆ ಸಿಂಕ್ರನೈಸೇಷನ್ ಮ್ಯಾನರ್ ಎಲ್ಲ ಆಗ್ಬೇಕು. ಯಾವ್ದಾದ್ರು ಒಂದು ಫೇಲ್ ಆಯ್ತು ಅಂತ ಅಂದ್ರೆ then the complete transaction will get cancelled or it will be aborted. The distinction between the bank and the bank computer and the bank between the consortium and the central computer doesn't seem to affect the analysis.
Here that the communication are processed by the computer is actually the implementation articraft. ಅಂದ್ರೆ how the communication is being taken. ಬ್ಯಾಂಕ್ ಅಲ್ಲಿರೋ ಕಂಪ್ಯೂಟರ್ ಬ್ಯಾಂಕ್ ಮತ್ತೆ ಬ್ಯಾಂಕ್ ಕಂಪ್ಯೂಟರ್ ಮಧ್ಯೆ ಯಾವ ತರ ಕಮ್ಯುನಿಕೇಶನ್ ಆಗ್ತಿದೆ ಮತ್ತೆ ಆ ಕನ್ಸೋರ್ಟಿಯಂ ಮತ್ತೆ ಸೆಂಟ್ರಲ್ ಕಂಪ್ಯೂಟರ್ ಅಂದ್ರೆ ಆ ಎಟಿಎಂ ಮಿಷನ್ ಅಥವಾ ಬ್ಯಾಂಕ್ ಮತ್ತೆ ಸೆಂಟ್ರಲ್ ಕಂಪ್ಯೂಟರ್ ಜೊತೆ ಯಾವ ತರ ಕಮ್ಯುನಿಕೇಶನ್ ಆಗ್ತಿದೆ ಅನ್ನೋ ಬೇಸಿಸ್ ಮೇಲೆ ನಮ್ದು ಇಂಪ್ಲಿಮೆಂಟೇಶನ್ ಎಫೆಕ್ಟ್ ಆಗತ್ತೆ ಹೊರತು ಇದು ಜನರಲ್ ಆಗಿ ಬ್ಯಾಂಕ್ ಕಂಪ್ಯೂಟರ್ ಆಗ್ಬೋದು ಅಥವಾ ಕಾನ್ಸೋರ್ಟಿಯಂ ಆಗ್ಬೋದು ಸೆಂಟ್ರಲ್ ಈ ಬೇಸಿಸ್ ಮೇಲೆ ಯಾವತ್ತೂ ಅದು ಎಫೆಕ್ಟ್ ಆಗಲ್ಲ. ವಿ ಕ್ಯಾನ್ ಮರ್ಜ್ ಬ್ಯಾಂಕ್ ಕಂಪ್ಯೂಟರ್ ಇಂಟು ಬ್ಯಾಂಕ್ ಅಂಡ್ central computer into consortium where customer doesn't seem to enter into an analysis so far. ಅವ್ರು ಯಾವ ಬ್ಯಾಂಕ್ ಅಲ್ಲಿ ಅಂದ್ರೆ ಯಾವ್ದನ್ನ ಯಾವ್ದಕ್ಕೆ ಅವ್ರು ಮರ್ಜ್ ಮಾಡಿದಾರೆ ಅಂತ ಯಾವತ್ತೂ ನೋಡಲ್ಲ. ಅವ್ರಿಗೆ ಆಪರೇಷನ್ಸ್ ಏನಾಗಬೇಕು ಕರೆಕ್ಟ್ ವೇನಲ್ಲಿ ಆಗ್ಬೇಕು. However, when we consider an operation to open new accounts, it may be an important concept, so leave it alone for now. ಇದನ್ನ ಮರ್ಜ್ ಮಾಡ್ಬೋದು ಬಟ್ ನಾವೇನಾದ್ರೂ ಒಂದು ಹೊಸ ಅಕೌಂಟ್ ನ ಓಪನ್ ಮಾಡ್ತಿದೀವಿ ಅಂತ ಅಂದಾಗ ಈ ಕಾನ್ಸೆಪ್ಟ್ ಏನಾಗ್ಬೋದು ಇಟ್ ಮೇ ಬಿ ಅ ಇಂಪಾರ್ಟೆಂಟ್ ಥಿಂಗ್, ಸೊ ವಿ ಶುಡ್ ಲೀವ್ ಇಟ್. So this is how the ATM class model looks after the revision. Andre once we have iterated for many times, the class model for your ATM machine will look like this, where the association names are given, multiplicity has been applied, and we have shown the inheritance concept, and we have used the qualifier attributes, and we have shown the qualified association, whether it is of a concrete class or a super class. Everything has been refined, and this is an ATM class model that has been occurred after the revision or iterations. We have performed a number of iterations in order to obtain this correct ATM class model. Next step we have here is the shifting the level of abstraction. How to shift the level of abstraction? Till now we have studied about analysis. We will take a problem, we will study it, and we will analyze how the problem statement is. Where we have regarded nouns and verbs in the problem description as directed analogs of classes and association. Our problem statement in nouns matte verbs, how it has been described, we will consider that and we will describe the classes. This is a good way to begin analysis, but it doesn't always suffice. Andre ಅನಾಲಿಸಿಸ್ ಮಾಡಕ್ಕೆ ನಮ್ಗೆ ಇಷ್ಟು ಇನ್ಫಾರ್ಮೇಶನ್ ಇದ್ರೆ ಸಾಕು, ಬಟ್ ಇಟ್ ಈಸ್ ನಾಟ್ ಆಲ್ವೇಸ್ ಗುಡ್. ಸಮ್ಟೈಮ್ಸ್ ಯು ಮಸ್ಟ್ ರೇಸ್ ಅಂದ್ರೆ ನಮ್ದು ನಾಲೆಡ್ಜ್ ನ ನಾವೇ ರೇಸ್ ಮಾಡಿ ವಿ ಹ್ಯಾವ್ ಟು ಸಾಲ್ವ್ ದಿ ಪ್ರಾಬ್ಲಮ್ ಇನ್ ಸಚ್ ಅ ಮ್ಯಾನರ್. ಅಂದ್ರೆ ವಿ ಹ್ಯಾವ್ ಟು ಥಿಂಕ್ ಹೈಯರ್ and we have to start solving a problem. You should be doing this throughout as you build a model. Model na build ಮಾಡೋವರೆಗೂ ನಾವು ಸ್ವಲ್ಪ ಹೈ ಲೆವೆಲ್ ಅಲ್ಲಿ ಥಿಂಕ್ ಮಾಡಬೇಕು. But we put an explicit step to make sure you do not overlook abstraction. Andre you will not come to an abstraction level, but you will think higher in order to build a model, and you should be thinking that throughout you will until you build a model. For example, we have encountered one application in which developers had separate classes for individual contributors, supervisor and manager, where individual contributor reports to supervisor and supervisor reports to managers. This model is certainly correct. ಏನಾಗ್ತಾ ಇದೆ ಇಲ್ಲಿ, ಲೈಕ್ ಇಟ್ ಇಸ್ ಶೋಯಿಂಗ್ ದ ಪ್ರಿಯಾರಿಟಿ. ಫಸ್ಟ್ ಮ್ಯಾನೇಜರ್ ಇರ್ತಾನೆ, ನೆಕ್ಸ್ಟ್ ಸೂಪರ್ವೈಸರ್ ಬರ್ತಾನೆ, ಆಮೇಲೆ ಇಂಡಿವಿಜುವಲ್ ಕಾಂಟ್ರಿಬ್ಯೂಟರ್ ಬರ್ತಾನೆ. ಸೊ ಇಲ್ಲಿ ಏನಾಗ್ತಾ ಇದೆ, ಇಟ್ ಇಸ್ ಶೋಯಿಂಗ್ ದ ಹೈರಾರ್ಕಿ ಆರ್ ದ ಪ್ರಿಯಾರಿಟಿ ಆಫ್ ದ ವರ್ಕಿಂಗ್ ಸ್ಟೇಜ್. It is correct, but when it has some of the problems, andre enadru problem bandaga it will fail. There is much common things between the three classes, because each one here is an employee and each one will have some of the characteristics or the attributes in common. But one difference is here is, as I have told, we are showing the hierarchy of the employee, and the working stage alli nan hierarchy ಹೇಳ್ತಾ ಇದೀವಿ ಅಂತ ಹೇಳಿದೆ. So that is the difference here. But though they have a number of things in common, this is the one which is different one. For example, they all have phone numbers, address, and we could handle the commonality with the superclass, but that only makes the model larger.
ಈ ತರ ಏನಾಗುತ್ತೆ, ನಾನು ಸೂಪರ್ ಕ್ಲಾಸ್ ಮಾಡ್ತಾ ಹೋದ್ರೆ ಅಂದ್ರೆ ಇಫ್ ಐ ಆಮ್ ಗೋಯಿಂಗ್ ಟು ಮೇಕ್ ಇಟ್ ಮೋರ್ ಜನರಲೈಸ್ಡ್ ಒನ್, ದೆನ್ ಇಟ್ ಬಿಕಮ್ಸ್ ಅ ಕಾಂಪ್ಲೆಕ್ಸ್ ಒನ್. ಅಂದ್ರೆ ಮಾಡೆಲ್ ದೊಡ್ಡದಾಗ್ತಿದೆ ಅಂತ ಅಂದ್ರೆ ಇಫ್ ಐ ಆಮ್ ಬಿಲ್ಡಿಂಗ್ ಅ ಮಾಡೆಲ್ ಹ್ಯೂಜ್, ದೆನ್ ಇಟ್ ಬಿಕಮ್ಸ್ ಅ ಕಾಂಪ್ಲೆಕ್ಸ್ ಒನ್. The original model and an improved model that is more abstract. ಅಂದ್ರೆ ಒರಿಜಿನಲ್ ಮಾಡೆಲ್ಗೂ ನಾನು ಇಂಪ್ರೂವ್ ಮಾಡಿರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಇನ್ಸ್ಟೆಡ್ ಆಫ್ ಹಾರ್ಡ್ ಕೋಡಿಂಗ್ ದ ಮ್ಯಾನೇಜ್ಮೆಂಟ್ ಹೈರಾರ್ಕಿ ಇನ್ ದ ಮಾಡೆಲ್, ಅಂದ್ರೆ ಸಾಫ್ಟ್ ಕೋಡ್ಗೂ ಹಾರ್ಡ್ ಕೋಡ್ಗೂ ವೇರ್ ಇಟ್ ಈಸ್ ದ ಡಿಫ್ರೆನ್ಸ್. ಲೈಕ್ ಹಾರ್ಡ್ ಕೋಡಿಂಗ್ ಅಂತ ಅಂದ್ರೆ ಆಸ್ ಐ ಹ್ಯಾವ್ ಸೀನ್ ದ ಮ್ಯಾನೇಜ್ಮೆಂಟ್ ಹೈರಾರ್ಕಿ. ಸಾಫ್ಟ್ ಕೋಡ್ ಅಂತ ಅಂದ್ರೆ ಇಟ್ ಈಸ್ ಅನ್ ಅಸೋಸಿಯೇಷನ್ ಬಿಟ್ವೀನ್ ದ ಬಾಸ್ ಅಂಡ್ ದ ವರ್ಕರ್. A person who has an employee type of individual contributor will be called as a worker, and who reports to the another person with an employee called type of a superior. ಅಂದ್ರೆ ಸೂಪರ್ವೈಸರ್ ಬೇಕಂದ್ರೆ ಬಾಸ್ ಅಂತ ಕನ್ಸಿಡರ್ ಮಾಡಬಹುದು, and worker ಅಂತ ಅಂದ್ರೆ I can consider that worker as an individual contributor. Similarly, a person who is a supervisor reports to a person who is a manager. In the improved version ಏನ್ ಮಾಡ್ತೀನಿ, ವರ್ಕರ್ ಮತ್ತೆ ಬಾಸ್ ಅಂತ ಇರ್ತೀನಿ. ಏನೇ ಆದ್ರೂ ಡೈರೆಕ್ಟ್ ಆಗಿ ಅಲ್ಲಿ ಇಂಟರ್ಮೀಡಿಯೇಟ್ ಯೂಸ್ ಮಾಡೋದ್ರ ಬದಲು ನಾನು ಡೈರೆಕ್ಟ್ ಆಗಿ ಹೋಗಿ ಬಾಸಿಗೆ ಹೇಳೋ ತರ. ಸೊ ಅಲ್ಲಿ ಹೈರಾರ್ಕಿ ಏನಾಯ್ತು, ಹೈರಾರ್ಕಿ ಮೆಥಡ್ ವಿಲ್ ಡ್ರಾಪ್. ಹೈರಾರ್ಕಿನ ನಾನು ಅಲ್ಲಿ ಯೂಸೇ ಮಾಡ್ತಾ ಇಲ್ಲ. ಸೊ ದ ಇಂಪ್ರೂವ್ಡ್ ಮಾಡೆಲ್ ಇಸ್ ಸ್ಮಾಲ್ ಅಂಡ್ ಮೋರ್ ಫ್ಲೆಕ್ಸಿಬಲ್. ಅಂದ್ರೆ ದ ಸ್ಟೆಪ್ಸ್ ರಿಕ್ವೈರ್ಡ್ ಇನ್ ಆರ್ಡರ್ ಟು ಕಮ್ಯುನಿಕೇಟ್, ಅಲ್ಲಿ ಇಂಟರ್ಮೀಡಿಯೇಟ್ ಪರ್ಸನ್ ಯೂಸ್ ಮಾಡಿ ನಾನು ಹೈಯರ್ ಅಥಾರಿಟಿ ಜೊತೆ ಮಾತಾಡೋದ್ರ ಬದಲು ಡೈರೆಕ್ಟ್ ಆಗಿ ಐ ಕ್ಯಾನ್ speak to the higher authority, so that it will reduce the hierarchy and it is a flexible one. An additional reporting level doesn't change the model structures, it merely alters the data. Data na ನಾವು ಯಾವ ತರ ಸ್ಟೋರ್ ಮಾಡ್ತೀವಿ, ಆಕ್ಸೆಸ್ ಮಾಡ್ತೀವಿ ಅನ್ನೋದನ್ನ ಮಾತ್ರ ಚೇಂಜ್ ಆಗುತ್ತೆ, but it doesn't change the complete model structure. So this is how individual contributor, supervisor and the manager. Actually this is the three-tiered architecture, that is it showing the hierarchy model. And here we have just have a class that is the improved version. He will, where a person will act as a worker or a boss, where for n number of worker we will have 0 or 1 boss. So each of the worker can communicate with the boss directly. One way that you can take the advantage of abstraction is by thinking in terms of patterns. Pattern matching na ನಾವು ಅರ್ಥ ಮಾಡ್ಕೊಂಡ್ರೆ we can go for abstraction. Different kinds of patterns applies to the different types of development stages, but here we are interested in patterns for analysis. Analysis ಹೆಂಗ್ ಮಾಡೋದು, ಈ ತರ pattern problem ಅಂದ್ರೆ ಈ ತರ analysis ಮಾಡಬೇಕು ಅಂತ already ಇರುತ್ತೆ. So based on that solution we have to get the solution for the given problem. A pattern distills the knowledge of experts and provides a proven solution for a general problem. General problem solution irutte, based on that particular solution we will obtain the solution for our problem. So the use of tried and tested patterns gives us the confidence, and it will boost up the confidence level in the developer or the analysis in order to develop a model. For example, if I consider an ATM machine, as ATM machine what we are using is on already has some of the abstraction level, because it will distinguish between a cash card and the cash authorization. Furthermore, it can include the notion of the transaction rather than trying to list of each kind of interaction. ಇನ್ನೊಂದು ಲೈಕ್ ಡೈರೆಕ್ಟ್ ಆಗಿ ಟ್ರಾನ್ಸಾಕ್ಷನ್ ಯಾವ ತರ ಆಗ್ತಿದೆ ಅಂತ ಹೇಳ್ಬೋದೇ ಹೊರತು ಈಗ ಯಾವ ತರ ಇಂಟ್ರಾಕ್ಷನ್ ಆಗ್ತಿದೆ, ಫಸ್ಟ್ ಯಾವ ತರ ಯೂಸರ್ ಇಂಟರ್ಫೇಸ್ ಯಾವ ತರ ಬರ್ತಿದೆ, ದೆನ್ for which page it has to be redirected. ಈ ತರ ಎಲ್ಲ ಆಗೋದ್ರ ಬದಲು if I make use of this abstraction, I can have the notion of transaction directly. The last one is here the grouping of classes into packages. Once we have defined all the classes properly, we will be grouping into packages based on the similarities. The last step of class modeling is to group classes into packages. A package is a group of elements which has a common theme or the features. Packages organize a model for convenience in drawing, painting and weaving. It will be an helpful one in printing or weaving. Furthermore, when you place classes and association in a package, you will have a semantic statement. You will get a semantic statement.
Generally speaking, classes in the same package are mostly closely related to the classes in different packages. ಅಂದ್ರೆ ಇವಾಗ ಒಂದೇ ಪ್ಯಾಕೇಜ್ ಅಲ್ಲಿ ಸೇಮ್ ಫೀಚರ್ಸ್ ಇರೋದ್ರಿಂದ ಆ ಕ್ಲಾಸಸ್ ಸಿಮಿಲಾರಿಟಿ ಜಾಸ್ತಿ ಇರುತ್ತೆ and it can be related easily when compared to the classes which are present in different packages. And you should restrict each association to a single package. You can restrict ಅಂದ್ರೆ ಅಸೋಸಿಯೇಷನ್ ನ ಒಂದೇ ಪ್ಯಾಕೇಜ್ ಅಲ್ಲಿ ನಾನು ಯೂಸ್ ಮಾಡೋದನ್ನ I can restrict it, but you can repeat some classes in different packages. ಆ ಸೇಮ್ ಕ್ಲಾಸಸ್ ನಾನು ಬೇರೆ ಬೇರೆ ಡಿಫ್ರೆಂಟ್ ಪ್ಯಾಕೇಜಸ್ ಅಲ್ಲಿ I can make use of that thing. To assign classes to package, ನಾವೇನಾದ್ರೂ ಕ್ಲಾಸಸ್ ನ ಪ್ಯಾಕೇಜ್ ಗೆ ಅಸೈನ್ ಮಾಡ್ತಿದೀನಿ ಅಂತ ಅಂದ್ರೆ we have to look for the cut points. Cut points ಅಂದ್ರೆ ಏನು? Cut point is a class that is a sole connection between two otherwise disconnected parts of a model. ಎರಡು disconnected part of a model ಮಧ್ಯ ಏನ್ connectivity ಇರುತ್ತೋ that is called as your cut point. Such a class forms the bridge between the two packages, which acts as the bridge between the two packages. So before assigning or before creating a package, you have to look for or you have to go through the cut points, where cut point is just a connectivity between the two disconnected parts and it acts as a bridge between the two packages. Such classes which forms a bridge between the two packages, that is called as your cut points. For example, in a file management system, that is your FMS, a file is a cut point between your directory structure and a file content. ಆ ಫೈಲ್ ಒಳಗಡೆ ಇರೋ ಕಂಟೆಂಟ್ ನಾನು ರೀಡ್ ಮಾಡಬೇಕು ಅಂತ ಅಂದ್ರೆ ಅಥವಾ ಡೈರೆಕ್ಟರಿ ಸ್ಟ್ರಕ್ಚರ್ ಮಧ್ಯ ಏನು ಒಂದು ಇಂಟರ್ಮೀಡಿಯೇಟ್ ತರ ಕನೆಕ್ಟಿವಿಟಿ ತರ ಆಕ್ಟ್ ಮಾಡೋ ಫೈಲ್ ನ ನಾವು ಕಟ್ ಪಾಯಿಂಟ್ ಅಂತ ಹೇಳ್ತೀವಿ. Try to choose packages in order to reduce the number of crossovers in the ಕ್ಲಾಸ್ ಡಯಾಗ್ರಾಮ್. ಕ್ರಾಸ್ ಓವರ್ಸ್ ಅಂದ್ರೆ ಒಂದು ಲೈನ್ ನಾವು ಆಕ್ಚುಲಿ ಕ್ರಾಸ್ ಓವರ್ ಮಾಡಬಾರ್ದು ಯಾವತ್ತೇ ಇದ್ರು, ಅಂದ್ರೆ ಒಂದ್ ಲೈನ್ ಮೇಲೆ ಇನ್ನೊಂದ್ ಲೈನ್ ಈ ತರ ಬರಬಾರ್ದು ಕ್ಲಾಸ್ ಡಯಾಗ್ರಾಮ್ ಬರೆಯುವಾಗ. ಸೊ ಇನ್ ಆರ್ಡರ್ ಟು ಓವರ್ಕಮ್ ದಿಸ್ he is telling us to make use of the packages. With a little care you can draw most class diagram as planar graph without crossing lines. So we should not make use of this type of crossing line. Reuse a package from a previous design if possible in order to but avoid forcing a fit. Andre if it is important or if it is possible we can reuse that, but we should not force that in order to fit. Andre namge ee problem fit aglebeku anno tara force ಮಾಡಬಾರದು, but we can reuse if it is possible. In the same way, reuse if it is easiest when part of a problem domain matches a ಪ್ರೀವಿಯಸ್ ಪ್ರಾಬ್ಲಮ್. ಅಂದ್ರೆ ನಾವು ಪ್ರೀವಿಯಸ್ ಏನ್ ಸಾಲ್ವ್ ಮಾಡಿರ್ತೀವಿ ಆ ಪೀಸಸ್ ಮೇಲೆ ನಾವು ಇವಾಗ್ಲೂ ಪ್ರಾಜೆಕ್ಟ್ ನ ತಗೊಂಡಿದ್ರೆ ಅಥವಾ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇದೆ ಅಂತ ಅಂದ್ರೆ ವಿ ಕ್ಯಾನ್ ಟೇಕ್ ದಟ್ ಸೊಲ್ಯೂಷನ್ ಅಂಡ್ ವಿ ಕ್ಯಾನ್ ಅಡಾಪ್ಟ್ ಟು ಅವರ್ current problem. If a new problem is similar to a previous problem but different, you may extend the previous problem. A previous problem solution ಏನಿರುತ್ತೋ ಅದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ರೆ we may get the original model in order to have the solution for the current problem. Use your judgment about whether this is better than building a new model. ಅಂದ್ರೆ we have to think before ಸ್ಟಾರ್ಟಿಂಗ್ ಅಂದ್ರೆ ಹೊಸ ಮಾಡೆಲ್ ನ ಬಿಲ್ಡ್ ಮಾಡೋಕಿನ ಮುಂಚೆ ವಿ ಹ್ಯಾವ್ ಟು ಥಿಂಕ್ ಟ್ವೈಸ್ ಆರ್ ಥ್ರೈಸ್. ಈ ಇರೋ ಹಳೆ ಸೊಲ್ಯೂಷನ್ಸ್ ನ ಯೂಸ್ ಮಾಡಿಕೊಂಡು ವೆದರ್ ಐ ಕ್ಯಾನ್ ಬಿಲ್ಡ್ ಅ ಕಂಪ್ಲೀಟ್ ಮಾಡೆಲ್ ಆರ್ ಐ ಕ್ಯಾನ್ ಗೆಟ್ ಅ ಸೊಲ್ಯೂಷನ್ ಫಾರ್ ದಿಸ್ ಕರೆಂಟ್ ಪ್ರಾಬ್ಲಮ್. ಈ ಪ್ರಾಬ್ಲಮಿಗೆ ನಂಗೆ ಸೊಲ್ಯೂಷನ್ ಬರತ್ತಾ ಇಲ್ವಾ ಅಂತ ಫಸ್ಟ್ ನಾನು ಚೆಕ್ ಮಾಡಬೇಕು. ಇಫ್ ಐ ಗೆಟ್ ದಿ ಸೊಲ್ಯೂಷನ್ then I can make use of the previous solutions and I can get the solution. If it is not possible, then I can go for building a new model. So this is how I have to take a judgment before building a new model. For example, the ATM machine, the current model is small and would not require big breakdown into packages. What we are using is a small thing and it is not required in order to like adna packages agi nanen divide ಮಾಡಬೇಕಾಗಿಲ್ಲ, but it could serve as a core for a more detailed model. If I divide that into a package, aವಾಗ ಏನಾಗುತ್ತೆ ಒಂದು complete detailed model ಆಗಿ act ಮಾಡುತ್ತೆ. The packages might be tellers. ಯಾವ ತರ ಆಗ್ಬೋದು ಟೆಲ್ಲರ್ಸ್ ಅಂತ ಅಂದ್ರೆ ಕ್ಯಾಶಿಯರ್ ಆಗ್ಬೋದು, ಎಂಟ್ರಿ ಸ್ಟೇಷನ್ ಆಗ್ಬೋದು, ಕ್ಯಾಶಿಯರ್ ಸ್ಟೇಷನ್ ಆಗ್ಬೋದು ಅಥವಾ ATM ಮಿಷಿನ್ಸ್ ಆಗ್ಬೋದು. ನೆಕ್ಸ್ಟ್ ವಿ ಹ್ಯಾವ್ ದಿ ಅಕೌಂಟ್. ಅಕೌಂಟ್ ಅಲ್ಲಿ ಏನೇನ್ ಅಂದ್ರೆ ವಾಟ್ ಆರ್ ದಿ ಥಿಂಗ್ಸ್ ದಟ್ ಆರ್ ಬೀನ್ ರಿಲೇಟೆಡ್ ಟು ಯುವರ್ ಅಕೌಂಟ್ ಕ್ಯಾನ್ ಬಿ ಅ ಪ್ಯಾಕೇಜ್. ಅಕೌಂಟ್ ಬೇಕು, ಕ್ಯಾಶ್ ಕಾರ್ಡ್,
ಕಾರ್ಡ್ ಅಥರೈಸೇಷನ್ ಇರಬೇಕು, ಕಸ್ಟಮರ್ ಇರ್ತಾರೆ, ಟ್ರಾನ್ಸಾಕ್ಷನ್ ಅಪ್ಡೇಟೆಡ್, ಲೈಕ್ the things which are related with your account. So account acts as a package. Next we have the bank. In the same way, each package could add details. E packages ಗೆ ನಾನು ಇನ್ನ details ಬೇಕು ಅಂದ್ರೆ I can add. The account package could contain varieties of transaction. ಈ transaction ನಲ್ಲಿ ಯಾವ ತರ transaction, whether I am depositing it or I am withdrawing it, ಈ ತರ ಯಾವ ತರ transaction ಮಾಡಿದೀನಿ ಅದೆಲ್ಲನೂ ನಾನು ಬೇಕು ಅಂದ್ರೆ I can add to that particular package. And I can add the information about the customer also, like interest payments and fees. The bank package could contain information about the branches ಆಗ್ಬೋದು. ಇಲ್ಲಿ ನಾನು ಜಸ್ಟ್ ಕಾನ್ಸೋರ್ಟಿಯಂ ಮತ್ತೆ ಬ್ಯಾಂಕ್ ಅದ್ರದ್ದು ಲೊಕೇಶನ್ ಮತ್ತೆ ಬ್ಯಾಂಕ್ ಅಂತ ತಗೊಂಡಿದ್ದೀನಿ. ಸೊ ಇನ್ನ ಆಡ್ ಮಾಡ್ಬೋದು ಇನ್ಫಾರ್ಮೇಶನ್ ಅಂತಂದ್ರೆ ಯಾವ ಬ್ರಾಂಚ್, ಆ ಬ್ರಾಂಚ್ ಅಡ್ರೆಸ್ ಮತ್ತೆ ದ ಕಾಸ್ಟ್ ಅಲೋಕೇಟೆಡ್ ವಿತ್ ದಟ್ ಪರ್ಟಿಕ್ಯುಲರ್ ಥಿಂಗ್, ಇದನ್ನೆಲ್ಲ ನಾನು ಈಸಿಯಾಗಿ ಆಡ್ ಮಾಡ್ಬೋದು. ಸೊ ದಿಸ್ ಇಸ್ ಹೌ I add the classes into packages. So this presentation will complete the topic domain class model. In the next presentation, let us complete domain state model and also the domain interaction model.